ಮಿಸ್ಟರ್ ಎಸ್, ಏನಪ್ಪ ಇದು ಚಿತ್ರಾನ್ನ, ಮೊಸರನ್ನ, ಉಪ್ಪಿಟ್ಟು, ಬಿರಿಯಾನಿ, ಪಾಯಸ ಎಲ್ಲ ಒಟ್ಟೊಟ್ಟಿಗೆ ಕಲ್ಸ್ಕೊಟ್ಬಿಟ್ಟಿದೀಯಲ್ಲಪ್ಪ ಮೂವಿನಲ್ಲಿ. ಜನ 5 ವರ್ಷ ಕಾದಿದ್ಕೊನು ಸೂಪರ್ ಸೂಪರ್. ಏನು ಫ್ರಸ್ಟ್ರೇಷನ್ ಅಲ್ಲಿ ಇದ್ರ ನೀವು? ಕೆಜಿಎಫ್ ಆದ್ಮೇಲೆ ಏನಾದ್ರು ಫ್ರಸ್ಟ್ರೇಷನ್ ಏನಾದ್ರು ಹೋಗ್ಬಿಟ್ಟಿದ್ದೀರಾ ಅಂತ. ಇಂಗ್ಲಿಷ್ ಮೂವಿ, ಕರ್ನಾಟಕ ಮೂವಿನ ಇಂಗ್ಲಿಷ್ ತಗೊಂಡೋದ್ರೆ ಇಲ್ಲಿ ಇಂಗ್ಲಿಷ್ ಮೂವಿನ ಕನ್ನಡಕ್ಕೆ ತಗೊಂಡ್ಬಂದ್ರ. ಮೂವಿನಲ್ಲಿ ಏನಿದೆ ಅಂತ ನಮ್ಗೆ ಅರ್ಥ ಆಗ್ಲಿಲ್ಲ. ಒಂದು ಮಾತ್ರ ಬಿಟ್ರೆ, ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ಅವನು ಗಿಲ್ಟಿನಲ್ಲಿ ಯಾವ ರೀತಿ ಫ್ರಸ್ಟ್ರೇಷನ್ ಹೋಗ್ತಾನೆ ಅನ್ನೋದೊಂದು ಒಂದೇ ಒಂದು ಇನ್ಫಾರ್ಮೇಶನ್ ಬಿಟ್ರೆ ಮೂವಿ ಎಂಟರ್ಟೈನ್ಮೆಂಟ್ ವೈಸ್ ಏನಿಲ್ಲ. ಕಾರ್ಟೂನ್ ಮೂವಿನೇ ಎಷ್ಟೋ ಬೆಸ್ಟ್ ಇದೆ. ನಮ್ ಸಮಯ ಕೊಟ್ಟು ದುಡ್ಡು ಕೊಟ್ಟು 500 ರೂಪಾಯಿ ದುಡ್ಡು ಕೊಟ್ಟು ನಮ್ ಸಮಯ ಕೊಟ್ಟು ನಿಮ್ಗೋಸ್ಕರ 5 ವರ್ಷ ಕಾದು ಮೂವಿಗೆ ಹೋದ್ರೆ ಕಂಪ್ಯಾರಿಸೇಷನ್ ಕಾರ್ಟೂನ್ ಮೂವೀಸ್ ಏನಿದೆ? ಬರೀ ಎಫೆಕ್ಟ್, ಬರೀ ಗ್ರಾಫಿಕ್ಸ್ ಇದೆ. ತಬಾಯಿ ಸಾಂಗ್ ಒಂದ್ ಬಿಟ್ರೆ ಇನ್ನೆಲ್ಲ ಕಂಪ್ಲೀಟ್ ಫಿಲ್ಮ್ ಬಂದು ಸೆಟಲ್ ಮಾಡಿದೀರಾ. ಎಲ್ಲ ಗ್ರಾಫಿಕ್ಸ್, ಕಂಪ್ಲೀಟ್ ಗ್ರಾಫಿಕ್ಸ್. ಏನಾದ್ರು ಮೆಸೇಜ್ ಇದೆ ನೋಡಿದ್ರೆ ನೋ ಮೆಸೇಜ್. ಒಂದು ಫ್ರಸ್ಟ್ರೇಷನ್ ಇರೋ ಒಂದು ವ್ಯಕ್ತಿ ಫ್ರಸ್ಟ್ರೇಷನ್ ಅಲ್ಲಿ ಇರೋದು ಒಂದು ಮೆಸೇಜ್ ಬಿಟ್ರೆ ಇನ್ ಮೆಸೇಜ್ ಇಲ್ಲ. ಯಾರಿಗೆ ಅರ್ಥ ಆಗುತ್ತದು? ಅದನ್ನ ಅರ್ಥ ಮಾಡ್ಕೋಬೇಕಂದ್ರೆ ಅನುಭವ ತುಂಬಾ ಜಾಸ್ತಿ ಇರಬೇಕು. ನಿಮ್ ಮೂವಿಗೋಸ್ಕರ ಪಾಪ ಯುವಕರು ಕಾಯ್ತಾ ಇದ್ರು ಎಂಟರ್ಟೈನ್ಮೆಂಟ್ ಕೊಡ್ತೀರಾ ಅಂತ. ಏನ್ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೀರಾ? ಫುಲ್ ವಿಡಿಯೋಸ್ಗಳನ್ನ, ಸ್ವಲ್ಪ ಕ್ಲಿಪ್ಸ್ಗಳನ್ನ ಇದ್ರಲ್ಲಿ ನಿಮ್ದ್ರಲ್ಲಿ ತೋರಿಸಿದೀರಾ. ಫುಲ್ ವಿಡಿಯೋಸ್ ಸ್ವಲ್ಪ ಕ್ಲಿಪ್ಸ್ಗಳು, ಒಂದಿಷ್ಟು ನಿಮ್ದು ಗ್ಯಾಂಗ್ಸ್ಟರ್ ಆಲ್ರೆಡಿ ಕೆಜಿಎಫ್ ಅಲ್ಲಿ ತೋರಿಸಿದ್ರಿ, ಮತ್ತೆ ರಿಪೀಟ್ ತೋರಿಸಿದೀರಾ. ಫ್ರಸ್ಟ್ರೇಷನ್ ಅಲ್ಲಿ ಏನಾದ್ರು ಇದ್ದೀರಾ? ಯಾಕೆ ಈ ತರ ಮೂವಿ ಮಾಡ್ಬಿಟ್ರಿ? ನೀವು ಆನ್ಸರ್ ಮಾಡ್ಬೇಕು. ತುಂಬಾ ಇದೆ ಮಾತಾಡೋದು. ಮೂವಿಗೆ ಹೋದಾಗ ತುಂಬಾ ಅನುಭವಗಳಾಯ್ತು. ಚಿಕ್ಕ ಮಕ್ಕಳೆಲ್ಲ ಬಂದಿದ್ದನ್ನ ನಾನು ದಾಖಲೆಗಳು ಇಟ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಮೂವಿನಲ್ಲಿ ಏನ್ ಮಾಡಿದೀರಾ ಇದ್ರ ಬಗ್ಗೆ ನೀವು ಆನ್ಸರ್ ಮಾಡ್ಬೇಕು. ಯಶ್ ಅವ್ರೆ, ಏನ್ ಮೆಸೇಜ್ ಕೊಟ್ಟಿದ್ದೀರಾ? ಇಲ್ಲ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಂತಂದ್ರೆ ಏನು? 5 ವರ್ಷ ಏನಕ್ಕೋಸ್ಕರ ಕಾಯ್ಬೇಕಾಗಿತ್ತು? 4-5 ವರ್ಷ ಕಾಯ್ಬೇಕಾಗಿತ್ತಾ ಈ ಗ್ರಾಫಿಕ್ಸ್ ಮೂವಿ ನೋಡೋದಿಕ್ಕೆ? ದಯವಿಟ್ಟು ಆನ್ಸರ್ ಮಾಡ್ಬೇಕು ನೀವು.